ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಸೂಪರ್ ಚಾನಲ್. ಅಡುಗೆ ಸೂಪರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ಸ್ಟೆಂಟಾಗಿ ರವೆ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇಲ್ಲಿ ನಾನು MTR ಕಂಪ್ನಿಯ ರವೆ ದೋಸೆ ಇನ್ಸ್ಟೆಂಟ್ ಮಿಕ್ಸನ್ನು ಉಪಯೋಗಿಸ್ಬಿಟ್ಟು ರವೆ ದೋಸೆನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇದು 500 ಗ್ರಾಮ್ ಪ್ಯಾಕೆಟು, ಅರ್ಧ kg ರವಾ ದೋಸೆ ಮಿಕ್ಸ್ ಇದೆ. ಸುಮಾರು 20ರಿಂದ 25 ದೋಸೆಗಳನ್ನು ಮಾಡ್ಬೋದಂತೆ. MRP 130 ರೂಪಾಯಿ, 130 ರುಪೀಸ್. ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿದ್ದೀನಿ. ಅವ್ರು ಹೇಳಿರೋ ಪ್ರಕಾರನೇ ನಾನು ನಿಮಗೆ ಇವತ್ತು ರವೆ ದೋಸೆನ ಮಾಡಿ ತೋರಿಸ್ತೀನಿ. ನೀವು ನಿಮಗಿಷ್ಟ ಆಗಿರೋ ಬ್ರ್ಯಾಂಡಿನ ಇನ್ಸ್ಟೆಂಟ್ ರವಾ ದೋಸೆ ಮಿಕ್ಸನ್ನು ತಂದು ದೋಸೆ ಮಾಡ್ಬೋದು. ಪ್ರೊಸೀಜರ್ ಸೇಮೇ ಇರುತ್ತೆ. ಈಗ ಒಂದು ಗ್ಲಾಸ್ ಬೌಲಿಗೆ ಅಥವಾ ಒಂದು ಪಾತ್ರಕ್ಕೆ 1 ಲೋಟ ಆಗುವಷ್ಟು ರವೆ ದೋಸೆ ಮಿಕ್ಸನ್ನು ಹಾಕೋತೀನಿ. ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ 1 ಲೋಟ, ಸುಮಾರು 200 ಗ್ರಾಮ್ ಆಗುವಷ್ಟು ರವೆ ದೋಸೆ ಮಿಕ್ಸನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಅವರೇ ಇನ್ಸ್ಟ್ರಕ್ಷನ್ಸಲ್ಲಿ ಹೇಳಿರುವ ಹಾಗೆ 2 ಲೋಟ ನೀರನ್ನು ಆ್ಯಡ್ ಮಾಡ್ತೀನಿ. 2 ಕಪ್ಸ್ ಆಫ್ ವಾಟರ್. ನೀವು ಈ ದೋಸೆನ ಉತ್ತಪ್ಪ ಥರ ದಪ್ಪ ದಪ್ಪ ಮಾಡಬೇಕು ಅಂತ ಇದ್ದರೆ 1.5 ಲೋಟ ಹಾಕಿ, ನೀರು ದೋಸೆ ಥರ ಕ್ರಿಸ್ಪಿ ರವೆ ದೋಸೆ ಮಾಡಬೇಕು ಅಂದರೆ 2 ಲೋಟ ನೀರು ಹಾಕಿ. ಈಗ ನಾನು 1 ಲೋಟ ನೀರು ಹಾಕಿದೆ. ಈಗ 2 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅವರೇ ಹೇಳಿದ ಹಾಗೆ ಅರ್ಧ ಕಪ್ ಹುಳಿ ಮೊಸರು, 1/2 ಕಪ್ ಸೋರ್ ಕರ್ಡನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಹಿಟ್ಟಲ್ಲಿ ಒಂಚೂರು ಗಂಟು ಇರಬಾರ್ದು, ಲಂಪ್ಸ್ ಇರಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಈಗ ನಾನು ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಈಗಾಗಲೇ ನಾನು ಮನೆಯಲ್ಲೇ ಹೇಗೆ ರವೆ ದೋಸೆ ಮಿಕ್ಸನ್ನು ಮಾಡೋದು, ಹಾಗೆ ಮನೆಯಲ್ಲಿ ಮಾಡಿದ ರವೆ ದೋಸೆ ಮಿಕ್ಸಿಂದ ರವೆ ದೋಸೆನೂ ಕೂಡ ಮಾಡಿ ತೋರಿಸಿದ್ದೆ. ನೀವು ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಖಂಡಿತ ನೀವು ಆ ವಿಡಿಯೋಗಳನ್ನು ನೋಡಿ. ಈಗ 1 ಮಿನಿಟ್ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಚೂರು ಗಂಟು ಇಲ್ಲ ನಮ್ಮ ಹಿಟ್ಟಲ್ಲಿ. ಈಗ ಇದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 5 ನಿಮಿಷ ಹಾಗೆ ಇಡೋಣ. ಇನ್ಸ್ಟ್ರಕ್ಷನ್ಸಲ್ಲೂ ಕೂಡ ಅದನ್ನೇ ಬರೆದಿದ್ದಾರೆ, 5 ಮಿನಿಟ್ಸ್ ಕೀಪ್ ಇಟ್ ಅಸೈಡ್. ಓಕೆ, ಈಗ 5 ಮಿನಿಟ್ಸ್ ಆಯಿತು. ಮುಚ್ಚಿದ ಪ್ಲೇಟನ್ನು ತೆಗೆದೆ. ಈಗ ಒಂದ್ಸಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು ನಮ್ಮ ಹಿಟ್ಟು ಸ್ವಲ್ಪ ದಪ್ಪ ದಪ್ಪ ಆಗಿದೆ. ರವೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಂಡಿದೆ. ಈಗ ಕನ್ಸಿಸ್ಟೆನ್ಸಿನ ನೀವು ಚೆಕ್ ಮಾಡಿ. ಈ ಹಿಟ್ಟು ನೀರಾಗಿ ಇರಬೇಕು, ನೀರು ದೋಸೆ ಕನ್ಸಿಸ್ಟೆನ್ಸಿ ಥರ ಇರಬೇಕು. ಸೊ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀವು ಆ್ಯಡ್ ಮಾಡ್ಬೋದು. ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, 2 ಸಣ್ಣ ಹಸಿಮೆಣಸಿನಕಾಯಿ, 1 ಇಂಚ್ ಆಗುವಷ್ಟು ಶುಂಠಿಯನ್ನು ಎಲ್ಲವನ್ನು ಕೂಡ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಕೂಡ ನಮ್ಮ ರವೆ ದೋಸೆಯ ಹಿಟ್ಟಿಗೆ ಹಾಕೋಣ.
ಈಗ ಎಲ್ಲವನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನಿಲ್ಲಿ ಉಪ್ಪು ಹಾಕಿಲ್ಲ, ಸಾಲ್ಟನ್ನು ಹಾಕಿಲ್ಲ. ಯಾಕಂದರೆ ಪ್ಯಾಕೆಟಲ್ಲಿ ಆಲ್ರೆಡಿ ಅವ್ರು ಬರೆದಿದ್ದಾರೆ ಸಾಲ್ಟ್ ಇದೆ ಅಂತ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಸಾಲ್ಟನ್ನು ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಿತ್ತಂದರೆ ನೀವು ಸಾಲ್ಟನ್ನು ಆ್ಯಡ್ ಮಾಡ್ಕೋಬಹುದು. ಈಗ ಕ್ರಿಸ್ಪಿಯಾದ ರವೆ ದೋಸೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಸ್ಟವ್ ಮೇಲೆ ದೋಸೆ ಕಾವಲಿನ ಇಡಿ, ದೋಸಾ ತವಾ ಹೈ ಫ್ಲೇಮಲ್ಲಿಡಿ. ಹಾಗೆ 1 ಚಮಚ ಎಣ್ಣೆ, ತುಪ್ಪ, ಬೆಣ್ಣೆಯನ್ನು ಹಾಕಿ, ಫಸ್ಟ್ ದೋಸೆ ಅಲ್ವಾ, ಅದಕ್ಕೋಸ್ಕರ ಎಣ್ಣೆ ಹಾಕೋದು ಒಳ್ಳೆಯದು. ಈಗ ಕಾವಲಿ ಬಿಸಿಯಾಗಿದೆ, ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಪ್ರತಿ ರವೆ ದೋಸೆ ಮಾಡಬೇಕಾದ್ರೂ ಕೂಡ ಒಂದ್ಸಲಿ ಬ್ಯಾಟರನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ರವೆ ಕೆಳಗೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಎವ್ರಿ ಟೈಮ್ ಈ ಥರ ಒಂದ್ಸಲಿ ಮಿಕ್ಸ್ ಮಾಡಿ, ನೀರು ದೋಸೆಗೆ ಹೇಗೆ ದೋಸೆ ಹಾಕ್ತೀವಲ್ಲ ಆ ಥರ ಮೇಲ್ಗಡೆಯಿಂದ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ಹಾಕಬೇಕು. ಈಗ 1 ಮಿನಿಟ್ ಆದಮೇಲೆ ಇದಕ್ಕೆ ನಾವು 1 ಚಮಚ ತುಪ್ಪವನ್ನು ಹಾಕೋಣ. ತುಪ್ಪ, ಎಣ್ಣೆ, ಬೆಣ್ಣೆ ಏನು ಬೇಕಾದರೂ ನೀವು ಹಾಕ್ಬೋದು. ಈಗ ಇದು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾವು ವೇಟ್ ಮಾಡೋಣ. ಸುಮಾರು 2 to 3 ಮಿನಿಟ್ಸ್ ಆಗುತ್ತೆ. ಈಗ 2 ಮಿನಿಟ್ಸ್ ಆಯಿತು. ನೀವು ನೋಡ್ಬೋದು ಸೈಡಲ್ಲೆಲ್ಲ ನಮ್ಮ ದೋಸೆ ಆಟೋಮೆಟಿಕ್ಕಾಗಿ ಎದ್ದು ಬಂದಿದೆ. ಇದರ ಅರ್ಥ ನಮ್ಮ ದೋಸೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದನ್ನು ಟರ್ನ್ ಮಾಡಿ ಇನ್ನೂ 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸೋಣ. ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಕ್ರಿಸ್ಪಿಯಾದ ರವಾ ದೋಸೆ ಆವಾಗ ರೆಡಿ ಆಗುತ್ತೆ. ಈಗ ಈ ಸೈಡು ಕೂಡ ಒಂದು ಅರ್ಧ ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಎಸ್ ಫ್ರೆಂಡ್ಸ್, ಈಗ 2 ಮಿನಿಟ್ಸ್ ಆಯಿತು. ನಮ್ಮ ದೋಸೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ವಾವ್, ಸೋ ನೈಸ್. ಈಗ ನಾನು ಇದೇ ಥರ ಇನ್ನೊಂದು ದೋಸೆನ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ನಾವು ಕಾವಲಿಗೆ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ನಿಮಗಿಷ್ಟ ಇದ್ದರೆ ನೀವು ಹಾಕ್ಬೋದು. ಸೇಮ್ ಅದೇ ಪ್ರೊಸೀಜರ್. ಹಿಟ್ಟನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನೀರು ದೋಸೆಗೆ ಹಾಕ್ತೀವಲ್ಲ ಆ ಥರ ಮೇಲ್ಗಡೆಯಿಂದ ಕಾವಲಿ ಮೇಲೆ ಈ ಥರ ಹಿಟ್ಟನ್ನು ಸುರಿಬೇಕು. ಈಗ ಇದಕ್ಕೆ 1 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಏನು ಬೇಕಾದರೂ ಹಾಕ್ಬೋದು. ಜಾಸ್ತಿ ತುಪ್ಪ, ಎಣ್ಣೆ, ಬೆಣ್ಣೆ ಹಾಕಿದಷ್ಟು ದೋಸೆಯ ರುಚಿ ತುಂಬ ಸೂಪರಾಗಿರುತ್ತೆ. ಈಗ 2 ಮಿನಿಟ್ಸ್ ಆಯಿತು. ನಮ್ಮ ದೋಸೆ ಒಂದು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ. ಈಗ ಇದನ್ನು ಫ್ಲಿಪ್ ಮಾಡಿ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸೋಣ. ಈಗ 2 ಮಿನಿಟ್ಸ್ ಆಯಿತು. ಎರಡೂ ಸೈಡು ನಮ್ಮ ದೋಸೆ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿದೆ. ಈಗ ಇದನ್ನು ಕೂಡ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಎಸ್ ಫ್ರೆಂಡ್ಸ್, ನಮ್ಮ ದಿಢೀರ್ ರವೆ ದೋಸೆ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಸೂಪರಾಗಿದೆ. ಮಾಡೋಕ್ಕೂ ಕೂಡ ತುಂಬ ಈಸಿ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಖಂಡಿತ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ದೋಸೆನ ನಿಮಗೆ ಇಷ್ಟ ಆಗಿರೋ ಚಟ್ನಿ ಜೊತೆ, ಚಟ್ನಿ ಪುಡಿ ಜೊತೆ ಹಾಗೂ ಸಾಂಬಾರ್ ಜೊತೆ ಕೂಡ ತಿನ್ಬೋದು. ಅಥವಾ ಹಾಗೆ ಕೂಡ ಬರೀ ಈ ದೋಸೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ರುಚಿಕರವಾಗಿರುತ್ತೆ. ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯೂಶ್ವಲ್ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ
ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.